ಪಿಕ್ಚರ್ನ ಇವರು ಯಾವುದು ಗುಜರಾತ್ನ ಒಬ್ಬ ಇದರಿಂದ ಬಳಸಿದ್ದಾರೆ. ಅದು ಇವತ್ತು ನಾವು ಬಳಸಿ ನೋಡಿದ್ದೀನಿ. ನಮ್ಮ ಭಾಗದಲ್ಲಿ ಭಾಳ ಮಂದಿ ಬಳಸ್ತಾ ಇದ್ದಾರೆ. ಯಾಕೆ ಶುರುವಾಗಿಲ್ಲ ಅನ್ಕೊಂತಾರೆ. ಪ್ರತಿಯೊಂದು ಇಂಪ್ಲಿಮೆಂಟ್ ಆಗುವುದು ಸರ್ಕಾರನ ಒಂದಷ್ಟು ಯೋಜನೆಗಳನ್ನು ಬರೋದಷ್ಟು ಜಾರಿ ತರಕಂದ್ರೆ ಭಾಳ ಕಷ್ಟ ಸಾಧ್ಯ. ಆದ್ರೂ ಎಷ್ಟು ಪರ್ಸೆಂಟ್ ಆಗೈತೆ ಅನ್ನೋದ್ರ ಬಗ್ಗೆ ಖುಷಿ ಪಡ್ತಾರೆ. ಇವ್ರದ್ದೆಲ್ಲ ನೋಡಿದಾಗ ನಮಗೆ ಈ ಗೋಕುಲ್ ಬಗ್ಗೆ ನಾನು ಆ ಒಂದು ಸ್ಕೀಮ್ ಬಗ್ಗೆ ಅಬ್ಸರ್ವೇಷನ್ ಇದೆ. ನಾನು ಕೂಡ ಅಪ್ಲೈ ಮಾಡಿದ್ದೀನಿ, ಹೇಳ್ತಾ ಇದ್ದೀನಿ. ನಾವು ಎಲ್ಲೋ ಕೂತಿದ್ವಿ, ಇವ್ರು ಬಿಡಿಸಲ್ಲ. ಇವತ್ತೇನೋ ನಿನ್ನೆ ಚೆನ್ನಾಗಿ ಬಂದಾಗ ನೋಡೋಣ ಅಂತ ಇವ್ರ ಸಂಬಂಧ ಅಪ್ಲಿಕೇಶನ್ ರೂಪದಲ್ಲಿ 5 ವರ್ಷದಿಂದ ಅಂದರೆ ಇವ್ರ ಬಗ್ಗೆ ಗೊತ್ತು, ಇವ್ರು ಏನು ಮಾಡ್ತಾರೆ ಏನಿಲ್ಲ ಇವ್ರ ಮಾಹಿತಿ ಇದೆ. ಇವರೆಲ್ಲ ಭಾಳ ಸಾವಯವ ಬಗ್ಗೆ ಭಾಳ ಸುತ್ತಾಡ್ತಿರ್ತಾರೆ. ನಮ್ಮ ಊರಲ್ಲಿ ಕೂಡ ಇವರ ಅಭಿಮಾನಿಗಳು ಫ್ಯಾನ್ಸ್ ಫಾಲೋವರ್ಸ್ ಭಾಳ ಇದ್ದಾರೆ. ನಮ್ಗೆ ಹಂಗಾಗಿಯೇ ನಾವು ಬಂದೀವಿ. ಅಂದ್ರೆ ಅವ್ರನ್ನ ನೀವು ತಿಳ್ಕೊಬೋದು, ಅವರು ಎಷ್ಟು ಜನಕ್ಕೆ ಮುಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅಂದರೆ ಅವ್ರ ಬಗ್ಗೆ ಭಾಳ ಅಭಿಮಾನ. ನಾನಾದರೂ ಹೇಳ್ತಾ ಇದ್ದೀನಿ, 5 ವರ್ಷದಿಂದ ಗೊತ್ತು ನಮಗೆ, ಬಟ್ ನೋಡಿಲ್ಲ, ಇವತ್ತು ಬಂದೀವಲ್ಲ. ಅಂಥವ್ರು ಎಷ್ಟು ಸಾವಿರಾರು ಗಂಟೆ ಲಕ್ಷ ಗಂಟೆ ಇರ್ಬೋದು. ಈಗ ನಿಮ್ಮ ಚಾನಲ್ ಬದುಕಿನ ನಾವು ನೋಡಿವಿ. ನಿಮ್ಮನ್ನು ಇವತ್ತು ಪ್ರತ್ಯಕ್ಷ ನೋಡೋಕೆ ಸಿಗ್ತದೆ. ಎಲ್ಲಿ ನೋಡಿವಿ, ಎಲ್ಲೆಲ್ಲ ಕೂತ್ಕೊಂಡು ನೋಡಿವಿ, ಮಾಧ್ಯಮದ ನೋಡಿವಿ, ಭಾಳ ನೋಡ್ತಾ ಇರ್ತೀವಿ. ಅಂದ್ರೆ ಅವ್ರ ಗುರುಗಳು ಪಾಪ ಅವರೊಟ್ಟಿಗೆ ಅನ್ಕೊಂಡಾರ. ಅಂದ್ರೆ ಎಲ್ಲರೂ ಅದಕ್ಕೆ ಒಪ್ಪಿರ್ತಾರೆ. ಪ್ರತ್ಯಕ್ಷ ರೂಪದಲ್ಲಿ ಸಾಧ್ಯ. ಸಂಘಟನೆ ಸಹಬಾಳ್ವೆ ಅನ್ನಂಗೆ ಸಂಘಟನೆ ಅಪ್ರತ್ಯಕ್ಷ ರೂಪದಾಗ ಇರ್ತೈತೆ ಯಾವತ್ತಿಗೆ. ಅದು ಪ್ರತ್ಯಕ್ಷ ರೂಪದಾಗ ಬಂದಂತೂ ಭಾಳ ದೊಡ್ಡ ಒಂದು ಪ್ರವಾಹ ಅಂದ್ರೆ ಅವರು. ಆದರೆ ಸರ್ ಪ್ರತಿ ಹಳ್ಳಿಯಲ್ಲಿ 5ರಿಂದ 10% ಅವೇರ್ನೆಸ್ ಬರತೈತಿ. ಬರ್ತಾ ಇದೆ. ನಿಮ್ದೇನು ಹೊಲ ಆಯ್ತು? ಜಮೀನಿದೆ ಎಲ್ಲ. ನೀವೇನು ಓದಿದ್ರಿ ಸರ್? ನಾವು SLC ಖುಷಿ ನಡೆದಿದೆ ಹಂಗಾರೆ. ಭಾಳ ಖುಷಿ ಆಯಿತು. ಯಾಕಂದ್ರೆ ಕಾರ್ಯರೂಪ ತಂದು ಇದನ್ನು ನೋಡಕ್ಕೆ ಬಂದಿರಲ್ಲ, ಅದೇ ಭಾಳ ಖುಷಿ ಆಗಿದ್ದು. ಸುಮ್ಮನೆ ಕೇಳಿ 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 ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕಂತ ಗೊಂದಲಕ್ಕೆ ಹೋಗೇ ಇಲ್ಲ. ನೀವು ಶುರು ಮಾಡಿರಲ್ಲ, ಮೊದಲು ಶುರು ಮಾಡಬೇಕು. ಆ ಗೋಕೃಪ ಅಂತ ನಾವು ಬಳಸಿ ನೋಡಿನಿ. ನಾವು ಪಪ್ಪಾಯಿ ಹಾಕಿದ್ದೆ, ಅದಕ್ಕೊಂದು ಯಾವ ಒಂದು ಎಣ್ಣೆ ಹೊಡೆದಲ್ಲ, ಬರೀ ಇದನ್ನ ಬಡ್ಡಿಗೆ ಬಿಡ್ತಿದ್ವಿ, ಅದಕ್ಕೆ ಸ್ಪ್ರೇ ಮಾಡ್ತಿದ್ವಿ. ಅದು ಅಷ್ಟೊಂದು ನೀಟಾಗಿ ಬಂತು. ಮತ್ತೊಂದು ಕೆಲವೊಂದು ನಮ್ಮ ಮಿತ್ರರು ಹೇಳ್ತಿದ್ರು, ನೀವು ಪಪ್ಪಾಯಿ ಬೆಳೆಸಿಯಪ್ಪ, ಆದ್ರೆ ಅದನ್ನು ದಾಳಿಂಬೆಗೆ ಮಾಡೋಕ್ಕಾಗಲ್ಲ ಅಂತ ನಾವು ನೋಡಿಲ್ಲ. ಮಾಡಿದಾರು ಅದರ ಚೆನ್ನಾಗಿ ಉತ್ತಮ ಫಲಿತಾಂಶನೇ ಐತೆ ಅಂತ ನಮ್ಮ ಭಾಗದಲ್ಲಿ ಮೈದೂರಲ್ಲಿ ಭಾಳ ಒಂದು ದೊಡ್ಡ ಮಟ್ಟದಾಗ ಬೆಳೀತಾ ಇದಾರೆ. ಅವರು ವಿದೇಶಕ್ಕೆ ಕಳಿಸ್ತಾ ಇದಾರೆ ಆ ಹಣ್ಣುಗಳು. ಹೌದಾ? ಸರ್ಕಾರ ಡಾಕ್ಟ್ರು ಮೊದಲು ಯಾವುದು ಅಂಗಡಿ ತಾಲೂಕು ಮೈದೂರು ಅಂತ. ದಾಳಿಂಬೆ ಬೆಳೆದು ವಿದೇಶಕ್ಕೆ ಕಳಿಸ್ತಾ ವಿದೇಶಿಗ. ಅದು ಅವರೊಬ್ಬರು ಯೂಟ್ಯೂಬರ್ ಬರ್ತಾರೆ. ಅವ್ರದ್ದು ಚಾನಲ್ ಇದೆ. ಅವ್ರು ಒಳ್ಳೆ ಗೊತ್ತಾಗುತ್ತೆ. ಅಂದರೆ ಇದರಿಂದ ಭಾಳ ಜನ ಉತ್ತಮ ಲಾಭ ಮತ್ತು ಅಭಿವೃದ್ಧಿ ಹೊಂದ್ಯಾರ ಅನ್ನೋದು. ಆದ್ರೆ ಗುರುಗಳ ನಾವು ದರ್ಶನ ಮಾಡೋಣ ಅಂತ ಇವತ್ತು ನಿಂತೀವಿ. ಅವ್ರ ದರ್ಶನ ಆದರೂ ಇಷ್ಟು ಜನ ಭವನ ಆಗುತ್ತೆ ಅನ್ನೋ ಒಂದು ಆಸೆ. ಭಾಳ ಖುಷಿ ಆಯ್ತು.